ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೀತಾ ಧಾರಾವಾಹಿ ಶನಿವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಮನೆಯವರು ಎಲ್ಲರೂ ಕೂಡ ಶಾಸ್ತ್ರಿಗಳನ್ನು ಕರೆಸಿ ಇಲ್ಲಿ ಏನಾಗ್ತಿದೆ, ತುಂಬ ತೊಂದರೆ ಆಗ್ತಿದೆ ಅಂತ ಹೇಳಿಬಿಟ್ಟು ಕೇಳ್ತಾರೆ. ಎಲ್ಲ ಕೂತ್ಕೊಂಡು ಅಲ್ಲಿ ಸುಧಾರಾಣಿಯವರು ಕೂಡ ಕೇಳ್ತಾರೆ, ಶಾಸ್ತ್ರಿಗಳೇ ನಿಮಗೆ ಗೊತ್ತು, ಆಗ್ಲಿಂದ ನೀವು ನೋಡ್ಕೊಂಡು ಬಂದಿದ್ದೀರಾ, ನಮಗೆ ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೇ ಇದೆ. ಲಾಸ್ಟ್ ಮೂಮೆಂಟಲ್ಲಿ ನಾವು ಬಚಾವಾಗಿ ಬರ್ತಾ ಇದ್ದೀವಿ. ಆ ಬಚಾವ್ ಆಗೋವರೆಗೂ ನಾವು ಅನುಭವಿಸೋ ಕಷ್ಟ ಒಂದಲ್ಲ ಎರಡಲ್ಲ, ಇದಕ್ಕೆ ಕೊನೆನೇ ಇಲ್ವಾ ಅಂತ ಇಲ್ಲಿ ಸುಧಾರಾಣಿಯವರು ಶಾಸ್ತ್ರಿಗಳನ್ನು ಕೇಳ್ತಾರೆ. ಆಗ ಶಾಸ್ತ್ರಿಗಳು, ಹೌದು ತಾಯಿ, ಮೊದಲಿಂದನೂ ನಾನು ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀನಿ, ವ್ರತ ಪೂಜೆ ಅಂತ ತುಂಬ ಭಕ್ತಿಯಿಂದ ಮಾಡ್ತೀರಾ, ಆದರೂ ಕೂಡ ಹೀಗಾಗ್ತಿದೆ ಅಂತ, ಯಾಕಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಅಲ್ಲೇ ಚಂದ್ರಿಕಾ ಇದ್ದು, ಒಳ್ಳೆಯವ್ರಿಗೆ ಕಾಲನೇ ಇಲ್ವಾ ಗುರುಗಳೇ ಅಂದಾಗ, ಇಲ್ಲ ತಾಯಿ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ, ಕೆಟ್ಟವ್ರಿಗೂ ಒಳ್ಳೆಯದಾಗುತ್ತೆ, ಅದು ಕ್ಷಣಿಕ ಮಾತ್ರ, ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಿಲ್ಲ ನೀವು, ಆದರೂ ಕೂಡ ನಿಮಗೆ ಯಾಕೆ ಈ ಥರ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ. ಹಾಗೆ ಅಲ್ಲಿ ಪಕ್ಕದಲ್ಲೇ ಶೇಖರ್ ಇರ್ತಾರೆ. ಅವರು ಯಾಕೆ ಗೊತ್ತಾಗ್ತಿಲ್ಲ ಅಂದರೆ, ಏನು ಗುರುಗಳೇ, ಏನಾದರೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಪ್ರಶ್ನೆ ಹಾಕಿ ನೋಡಿ ಗುರುಗಳೇ, ಪರಿಹಾರ ಇದ್ದೇ ಇರುತ್ತೆ ಅಲ್ವಾ ಅಂದಾಗ, ಆಯಿತು ಶೇಖರ್, ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಶಾಸ್ತ್ರಿಗಳು ಎಲ್ಲವನ್ನು ನೋಡ್ತಾರೆ. ಅಂದರೆ ಗಣ ಅದೆಲ್ಲ ಲೆಕ್ಕ ಹಾಕಿ ನೋಡ್ತಾ ಇರ್ತಾರೆ. ಆಗ ಶಾಸ್ತ್ರಿಗಳಿಗೆ ಶಾಕ್ ಆಗುತ್ತೆ. ಶಾಕ್ ಆದ ತಕ್ಷಣ ಕೇಳ್ತಾರೆ, ಮನೆ ಯಜಮಾನರು ತೀರ್ಕೊಂಡಾಗ ಎಲ್ಲ ಕಾರ್ಯಗಳನ್ನು ಕರೆಕ್ಟಾಗಿ ಮಾಡಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ವಿಜಯ್, ಹೌದು ಗುರುಗಳೇ, ಎಲ್ಲವನ್ನೂ ನೀಟಾಗಿ ಮಾಡಿದ್ದೀವಿ ನಾವು, ಎಲ್ಲ ಕಾರ್ಯಗಳನ್ನು ಸಂಪೂರ್ಣ ಮಾಡಿ ಚಿತಾಭಸ್ಮನ ಪಶ್ಚಿಮ ವಾಹಿನಿಯಲ್ಲಿ ಬಿಟ್ಟು ಬಂದಿದ್ದೀವಿ ಅಂತ ವಿಜಯ್ ಹೇಳ್ತಾನೆ. ಸರಿಯಪ್ಪ, ಹಾಗೆ 1ರಿಂದ 108 ಒಳಗಡೆ ಯಾವುದಾದ್ರೂ ಒಂದು ಸಂಖ್ಯೆ ಹೇಳಪ್ಪ ಅಂದ್ಬಿಟ್ಟು ವಿಜಯ್ನ ಕೇಳ್ತಾರೆ ಶಾಸ್ತ್ರಿಗಳು. ಆಗ ಎಲ್ಲರೂ ತುಂಬ ಶಾಕ್ ಆಗಿಬಿಡ್ತಾರೆ, ಹಾಗೆ ಭಯನೂ ಪಡ್ತಾ ಇರ್ತಾರೆ, ಏನಾದರೂ ಸಮಸ್ಯೆ ಇರ್ಬೋದಾ ಅಂತ. ಆಗ ವಿಜಯ್ ಅಲ್ಲಿ 16 ಅಂತ ಹೇಳ್ತಾನೆ. ಶಾಸ್ತ್ರಿಗಳಿಗೆ 16 ಸಂಖ್ಯೆ 16 ಅಂತ ಅಂದ್ಬಿಟ್ಟು ಮತ್ತೆ ಬುಕ್ಸ್ ನೋಡ್ತಾರೆ. ಅಂದರೆ ಜ್ಯೋತಿಷ್ಯ ನೋಡೋ ಬುಕ್ಸ್ನ ನೋಡಿಬಿಟ್ಟು ಮತ್ತೆ ಎಲ್ಲನೂ ನೋಡಿಬಿಟ್ಟು ಎಲ್ಲ ಇದನ್ನು 16 ಸಂಖ್ಯೆ ಅಂತ ಹೇಳಿಬಿಟ್ಟು, ಹೌದು ಖಂಡಿತ ಈ ಮನೆಯಲ್ಲಿ ಸಮಸ್ಯೆ ಇದೆ, ಒಂದು ಸಮಸ್ಯೆ ಖಂಡಿತ ಇದೆ ಅಂತ ಎಲ್ಲರಿಗೂ ಶಾಕ್ ಕೊಟ್ಬಿಡ್ತಾರೆ. ಎಲ್ಲರೂ ಮುಖ ನೋಡ್ಕೋತಾ ಇರ್ತಾರೆ. ವಿಜಯ್, ಗೀತಾ, ಹಾಗೆ ಸುಧಾರಾಣಿ, ಚಂದ್ರಿಕಾ, ಶೇಖರ್ ಎಲ್ಲರೂ ಕೂಡ ಸಮಸ್ಯೆ ಇದೆ ಅಂತ ಹೇಳಿದಾಗ, ಸೊ ಇದಿಷ್ಟು ಶನಿವಾರದ ಸಂಚಿಕೆ ಆಗಿರುತ್ತೆ. ಏನು ಸಮಸ್ಯೆ, ಏನು ನೆಕ್ಸ್ಟು ಶಾಸ್ತ್ರಿಗಳು ಏನು ಪರಿಹಾರ ಕೊಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.